ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ತಿಂಡಿ ಏನು ಮಾಡಿದೆ ಅಂತ ಅಂದರೆ ದೋಸೆ. ಸೋಮವಾರ ಅಂದರೆ ದೋಸೆ. ಸೊ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡೋದೆ ಎಕ್ಸಸೈಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಖಂಡಿತ ಡೈಲಿ ಒಂದೊಂದು ಎಕ್ಸಸೈಸ್ನ ಶೇರ್ ಮಾಡ್ತೀನಿ. ಎಲ್ಲ ಇನ್ಕ್ಲೂಡ್ ಮಾಡ್ಕೊತ ಒಂದೊಂದೇ ಇನ್ಕ್ಲೂಡ್ ಮಾಡಿಕೊಂಡು ಡೈಲಿ ಅವೆಲ್ಲನೂ ಮಾಡ್ತಾ ಹೋಗಿ. ಮತ್ತು ಯಾರೂ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು, ಯಾಕೆಂದರೆ ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾನು ಎಲ್ಲ ಎಕ್ಸಸೈಸ್ಗಳನ್ನ ಶೇರ್ ಮಾಡ್ತಾ ಇರೋಂಥದ್ದು. ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸೋದಕ್ಕಾಗಿಲ್ಲ. ಸೊ ಆದರೆ ಈ ವಿಡಿಯೋನಲ್ಲೂ ತೋರಿಸ್ತೀನಿ. ಒಂದು ದಿವಸ ಸ್ಕಿಪ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ನನಗೂ ಕೂಡ ಫುಲ್ ಕೆಲಸಗಳಿರುತ್ತಲ್ವ. ಹಾಗಾಗಿ ಇತ್ತೀಚೆಗೆ ದೇವ್ರ ಕಾರ್ಯಗಳು ಕೆಲಸಗಳು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ವಿಡಿಯೋ 2 ದಿವಸ ಸ್ಕಿಪ್ ಆಯಿತು. ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಯಾಕೆಂದರೆ ಎಲ್ಲರೂ ನೀವು ನನಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಸೊ ಇವತ್ತಿನ ಒಂದು ಬ್ಲಾಗ್ನಲ್ಲಿ ಇದು ಸುಮಾರು ಸಲ ನಾನು ನಿಮಗೆ ಹೇಳಿದ್ದೀನಿ, ಸುಮಾರು ಜನ ಫೇಸ್ ಹೆಂಗಾಗಿ ಇಟ್ಕೊಳ್ಳೋದು. ಸೊ ಫೇಸ್ ನಾವು ಹೆಂಗಾಗಿ ಇಟ್ಕೋಬೇಕು, ನಮ್ಮ ಸ್ಕಿನ್ನ ಹೆಂಗಾಗಿ ಇಟ್ಕೋಬೇಕು ಅಂತ ಅಂದರೆ, ಮುಖಕ್ಕೆ ಅದು ಇದು ಪ್ಯಾಕು ಅದು ಇದು ಮೆತ್ಬಿಟ್ರೆ ಆಯಿತಾ, ಒಳಗೇನು ತೊಗೊಳೋದು ಬೇಡವಾ ಹೊಟ್ಟೆ ಒಳಗೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದರೆ ಸೊ ಇಂಟೇಕ್ ಒಳಗೂ ತೊಗೋಬೇಕು ಹೊಟ್ಟೆಗೂ, ಮತ್ತು ನಮ್ಮ ಸ್ಕಿನ್ ಹೇಗೆ ಕೇರ್ ಮಾಡ್ತೀವಲ್ವ, ಎಷ್ಟೊಂದು ಫೇಸ್ ಪ್ಯಾಕ್ಗಳು ಅದು ಇದು ಎಲ್ಲ ಹೇಗೆ ಕೇರ್ ಮಾಡ್ತೀವಲ್ವ, ಸೊ ಅದನ್ನು ಮಾಡಬೇಕು. ಸೊ ಡೈಲಿ ಯಾವ ಪದಾರ್ಥಗಳನ್ನ ತಿನ್ನೋದ್ರಿಂದ ಹೆಂಗಾಗಿ ಕಾಣಿಸ್ತೀನಿ ನಾನು ಕೂಡ ಅಂತ ಹೇಳ. ಸೊ ಸುಮಾರು ನಾನು ಡೈಲಿ ತೊಗೊಳ್ಳೋ ಅಂಥದ್ದನ್ನು ಹೇಳ್ತೀನಿ. ಇದು ಡೈಲಿ ಲೈಫಲ್ಲಿ ಡೈಲಿ ಕನ್ಸ್ಯೂಮ್ ಮಾಡ್ತೀನಿ ಸ್ನೇಹಿತರೆ. ಆಲ್ಮೋಸ್ಟ್ 1-2 ಫುಡ್ ಆದರೂ ಇದರಲ್ಲಿ ನಾನು ತೊಗೋತೀನಿ, ಯಾಕೆಂದರೆ ನನ್ನ ರೋಟಿನೇ ಅದು. ಸೊ ನೀವು ಕೂಡ ಒಂದು 5 ವರ್ಷ ಏಜ್ಗಿಂತ ಒಂದು 5 ವರ್ಷ 10 ವರ್ಷ ಚಿಕ್ಕವ್ರ ಥರ ಕಾಣಬೇಕಾ, ಅಟ್ಲೀಸ್ಟ್ ನಾನು ಹೇಳೋಂಥ ಫುಡ್ಗಳನ್ನ ನೀವು ಡೈಲಿ ರೊಟೀನಲ್ಲಿ 1-2 ಫುಡ್ ಆದ್ರೂ ನೀವು ಡೈಲಿ ತೊಗೊತ ಬಂದರೆ ನೀವು ಕೂಡ ಹೆಂಗಾಗಿ ಚಿಕ್ಕ ವಯಸ್ಸು ಥರ ಕಾಣಿಸ್ತೀರ. ನಿಮ್ಮ 5 ವರ್ಷ 10 ವರ್ಷ ಕಡಿಮೆ ಕಾಣಿಸ್ತೀರ, ನಿಜವಾಗ್ಲೂ ಹೆಂಗಾಗಿ ಕಾಣಿಸ್ತೀರ. ಯಾವ್ಯಾವು ಅವು ಫುಡ್ಗಳು ಯಾವ್ಯಾವುದು, ನಾನು ಯಾವ್ಯಾವ್ದು ತೊಗೋತೀನಿ ಸೊ ಹೇಳ್ತಾ ಬರ್ತೀನಿ. ಮೊದಲನೇದು ಏನು ಗೊತ್ತಾ, ನಾನು ಡೈಲಿ ತೊಗೋತೀನಿ, ಡೈಲಿ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಸೊ ಇದನ್ನು ತಗೊಳ್ಳೋದ್ರಿಂದ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಅಂತ ಅಂದರೆ, ಸೊ ನನಗೆ ಆಶ್ಚರ್ಯ, ನಾನು ಯಾತಕ್ಕೆ ಇತ್ತೀಚೆಗೆ ಇಷ್ಟೊಂದು ಬ್ರೈಟಾಗಿ ಸ್ಕಿನ್ ಕಾಣಿಸ್ತಾ ಇದೆ ಅಂತ. ಎಲ್ಲರೂ ಯಾಕೆ ನನ್ನ ರೆಕಗ್ನೈಸ್ ಮಾಡಿ, ನಿಮ್ಮ ಸ್ಕಿನ್ ಹೆಂಗೆ ಇಷ್ಟೊಂದು ಬ್ರೈಟ್ ಆಗಿದೆ ಮೇಡಮ್, ಇತ್ತೀಚೆಗೆ ನಿಮ್ಮ ಮುಖ ಪಳ ಅಂತ ಹೊಳಿತಾ ಇರುತ್ತೆ ಬಿಸಿಲಲ್ಲಿ ಓಡಾಡಿದ್ರು ಕೂಡ ಅಂತ ಕೇಳ್ತಿರ್ತಾರಲ್ವಾ. ಸೊ ಮೊದಲನೇದು ಯಾವುದು ಅಂದರೆ ನೋಡಿ, ಆಮ್ಲ. ಇದು ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಇದು ನಿಮಗೆ ಹೇರ್ಗೂ ಅಷ್ಟೇ ಹೆಲ್ಪ್ ಆಗುತ್ತೆ, ಸ್ಕಿನ್ಗೂ ಕೂಡ ಅಷ್ಟೇ ಹೆಲ್ಪ್ ಆಗುತ್ತೆ. ತುಂಬ ಒಳ್ಳೆಯದು. ಆಮ್ಲನ ಡೈಲಿ ನೀವು ಕನ್ಸ್ಯೂಮ್ ಮಾಡಿ. ಆದರೆ ಆಮ್ಲನ ತೊಗೋಬೇಕಾದ್ರೆ ನೀವು ಖಾಲಿ ಹೊಟ್ಟೆಲಿ ತೊಗೋಬಾರ್ದು. ನಾನು ತೋರಿಸ್ತೀನಿ ನೋಡಿ, ಬಿಸಿನೀರಿಗೆ ಟ್ಯೂಬ್ಗಳು ಮಾಡಿ ಬಿಸಿನೀರಿನ ಜೊತೆ ಸೇರಿಸ್ಬಿಟ್ಟು ಚಿಯಾ ಸೀಡ್ಸ್ ಹಾಕಿ ಬಳಸ್ತೀನಲ್ಲ, ಆ ಥರನಾದರೂ ನೀವು ಬಳಸ್ಬೋದು. ಇಲ್ಲ ಅಂತಂದರೆ ಎದ್ದಿದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡಿದು ಅದ್ರ ಜೊತೆ ಹಂಗೆ ತಿನ್ನೋದು ಬೆಸ್ಟೇ. ಆದರೆ ತುಂಬ ಹುಳಿ ಇರೋದ್ರಿಂದ ಹಾಗೆ ತಿನ್ನೋಕ್ಕಾಗಲ್ಲ. ಹಾಗೇನಾದರೂ ತಿನ್ಬೋದು, ಅಥವಾ ಜ್ಯೂಸ್ ಟೈಪ್ ಆದ್ರೂ ತೊಗೊಳ್ಳಿ. ಸೊ ಇದರಲ್ಲಿ ಏನು ಅಂತಂದರೆ ಕೊಲಾಜಿನ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನು ರೇಡಿಯೇಟ್ ಆಗಿ ಮತ್ತು ಹೆಂಗಾಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ನಾನು ಡೈಲಿ ತೊಗೋತೀನಿ. ಸೊ ನಾನು ಯಾಕೆ ಇದನ್ನು ನಿಮಗೆ ತಿಳಿಸ್ಕೊಡ್ಬಾರ್ದು, ಯಾಕೆಂದರೆ ತುಂಬ ಜನ ಕೇಳ್ತಾ ಇರ್ತೀರಾ, ರಿಯಲಾಗಿ ನೋಡಿದಾಗ ಕೇಳ್ತಾ ಇರ್ತೀರಾ, ನೀವು ವೀಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿದ್ದೀರಾ, ಅಥವಾ ಇನ್ನೂ ಸ್ಕಿನ್ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ವೀಡಿಯೋದಲ್ಲಿ ಎಫೆಕ್ಟ್ಗೆ ಸ್ವಲ್ಪ ಡಲ್ ಕಾಣ್ಬೋದೇನೋ, ಸೊ ರಿಯಲಾಗಿ ನೋಡಿದಾಗ ಹೇಳ್ತಾರೆ. ಹಾಗಾಗಿ ಕೊಲಾಜಿನ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನು ರೇಡಿಯೇಟ್ ಆಗಿ ಜೊತೆಗೆ ಹೆಂಗಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಈ ಆಮ್ಲ. ಸೊ ಇದು ಕೂಡ ಡೈಲಿ ನೀವು ರೊಟೀನಲ್ಲಿ ಕನ್ಸ್ಯೂಮ್ ಮಾಡಿ. ಸೊ ಮಿಸ್ ಐಟಮ್ಸ್ ಏನು ಅಂತ ಅಂದರೆ ಪೊಮೊಗ್ರಾನೇಟ್ ಅಥವಾ ದಾಳಿಂಬೆ. ಸೊ ಪ್ರತಿದಿನ ನನ್ನ ವೀಡಿಯೋನಲ್ಲಿ ತೋರಿಸ್ತಾ ಇರ್ತೀನಿ, ದಾಳಿಂಬೆ ಬಿಡಿಸ್ತಾನೆ ಇರ್ತೀನಲ್ವಾ. ಸೊ ಮನೆಯವ್ರಿಗೂ ಜ್ಯೂಸ್ ಕೊಡ್ತೀನಿ, ನಾನು ಕೂಡ ದಾಳಿಂಬೆ ತಿಂತೀನಿ. ಸೊ ಇದು ನಮ್ಮ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ ಹೆಂಗಾಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ವೈಟಮಿನ್ ಇ ಮತ್ತು ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಸ್ಟೆಚ್ ಮಾರ್ಕ್ ಆಗೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಯಾವುದೇ ರಿಂಕಲ್ಸ್ ನರಿಗೆಗಳು ಬರೋದನ್ನು ಅವಾಯ್ಡ್ ಮಾಡುತ್ತೆ. ನಮಗಿನ್ನೂ 5-10 ವರ್ಷ ಚಿಕ್ಕವ್ರ ಥರ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಈ ಪೊಮೊಗ್ರಾನೇಟ್. ಸೊ ಇದನ್ನು ಯೂಸ್ ಮಾಡಿ. ನಿಮ್ಮ ಪ್ರತಿದಿನ ಒಂದು ದಾಳಿಂಬೆನಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ
ದಿನಾನಾದರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕಿನ್ ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿ ನನಗೆ. ಇದು 2ನೇ ಪದಾರ್ಥ. ಇನ್ನು 3ನೇದು ಯಾವುದಿರ್ಬೋದು ಅಂತ ಪದಾರ್ಥಗಳಲ್ಲಿ ಈಗ 5 ಪದಾರ್ಥಗಳನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ 3ನೇ ಸ್ಥಾನ ಯಾವುದು ಅಂತಂದರೆ ಬಾದಾಮಿ. ಸೊ ಈ ಬಾದಾಮಿನ ನಾನು ಡೈಲಿ ತೋರಿಸ್ತಾ ಇರ್ತೀನಿ ನಿಮಗೆ, ಹೋಗ್ತಾ ಬರ್ತಾ ತಿಂತಾ ಇರ್ತೀನಿ. ಆಲ್ಮಂಡ್ ಇದನ್ನು ತಿನ್ನೋದ್ರಿಂದ ಕೂಡ ನಿಮ್ಮ ಸ್ಕಿನ್ನು ಹೆಂಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅಟ್ಲೀಸ್ಟ್ 5 ಆದರೂ ಡೈಲಿ ತಿನ್ನಿ. ಸೊ ಸಿಪ್ಪೆ ಬಿಡಿಸಾದ್ರೂ ತಿನ್ನಿ, ಹಾಗೇನಾದರೂ ತಿನ್ನಿ. ಇದು ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲೂ ಕೂಡ ಕೊಲಾಜಿನ್ ಜಾಸ್ತಿ ಇರುತ್ತೆ. ಇದರಲ್ಲಿ ವಿಟಮಿನ್ ಇ ಹೇರಳವಾಗಿರೋದ್ರಿಂದ ನಮ್ಮ ಸ್ಕಿನ್ನು ಹೆಲ್ದಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕೂಡ ನಿಮ್ಮ ಡೈಲಿ ರೊಟೀನಲ್ಲಿ ಕನ್ಸ್ಯೂಮ್ ಮಾಡಿ ಹೆಲ್ದಿ ಸ್ಕಿನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಸೊ ಇನ್ನೊಂದು ಏನು ಅಂತ ಅಂದರೆ 4ನೇ ಪದಾರ್ಥ ಯಾವುದು ಅಂತ ಅಂದರೆ ವಾಲ್ನಟ್ಟು ಕೂಡ ಡೈಲಿ ನೀವು ಫುಡ್ಡಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಫ್ರೆಶ್ಶಾಗಿ ಲಕ ಅಂತ ಹೊಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ನೀವು ಡೈಲಿ ಒಂದು ಫುಡ್ಡಲ್ಲಿ ಅದನ್ನು ಕೂಡ 2-3 ಡೈಲಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕಿನ್ನು ಹೆಂಗೆ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವೆಜ್ ತಿನ್ನೋರಾದರೆ ಫಿಶನ್ನು ಬಳಸಿ, ತುಂಬಾ ಹೆಲ್ಪ್ ಆಗುತ್ತೆ ಹೆಲ್ತ್ಗೆ, ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಹೆಂಗಾಗಿ ಕಾಣೋದಕ್ಕೆ. ಸೊ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರೋದ್ರಿಂದ ಸೊ ನಮ್ಮ ಸ್ಕಿನ್ನು ಹೆಂಗಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು, ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡಯಟ್ ಮಾಡೋರು ಕೂಡ ಇದೆಲ್ಲನೂ ಕೂಡ ನಮ್ಮ ಡಯಟಲ್ಲಿ ಪ್ರತಿದಿನದ ಊಟದಲ್ಲಿ ತಿಂಡಿನಲ್ಲಿ ಯಾವ ಮುಖಾಂತರನಾರು ಆಗ್ಬೋದು ಇದೆಲ್ಲ ತೊಗೊಂಡ್ರೆ ನಮ್ಮ ಸ್ಕಿನ್ನು ಬ್ರೈಟ್ ಆಗೋದಕ್ಕೆ, ಹೆಂಗಾಗಿ ಕಾಣೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನು ಹೇಳಿದೆ ಇವೆಲ್ಲವೂ ಕೂಡ ಇದರಲ್ಲಿ ಅಟ್ಲೀಸ್ಟ್ 1-2 ಆದ್ರೂ ನಿಮ್ಮ ಫುಡ್ಡಲ್ಲಿ ಸೇರಿಸ್ಕೊಳ್ಳಿ. ನೀವು ಕೂಡ ತುಂಬ ಚೆನ್ನಾಗಿ ಹೆಂಗಾಗಿ ಕಾಣಿಸ್ಬೋದು. ಸೊ ಇವೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ನೋಡಿ ಇವೆಲ್ಲ ನಾವು ಪ್ರತಿದಿನ ತಗೋತಾ ಇರ್ತೀವಿ, ಇದನ್ನೇನು ಯಾರೂ ಹೇಳೋದೇ ಬೇಕಿಲ್ಲ ನಮಗೆ. ಸೊ ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೆಲವೊಂದು ಟಾಪಿಕ್ಗಳನ್ನ ತೊಗೋತಾ ಇರ್ತೀನಿ. ಇವತ್ತಿನ ಬ್ಲಾಗಲ್ಲಿ ಈ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಇನ್ನೊಂದು ಕಮೆಂಟ್ ತೊಗೋತೀನಿ. ಸೊ ಇದ್ರ ಬಗ್ಗೆ ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೂಜಾ ರೂಮಲ್ಲಿ ತಾಮ್ರದ ಬಿಂದಿಗೆನಲ್ಲಿ ನೀರಿಟ್ಟಿದ್ದೀರಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರೆ, ಖಂಡಿತ ನಾಳಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಪ್ರತಿದಿನ ಒಂದೊಂದು ನಿಮ್ಮ ಕಮೆಂಟ್ ಏನಿರುತ್ತೆ ಅದಕ್ಕೆ ರಿಪ್ಲೈ ಮಾಡೋಣ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ನಾಳಿನ ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ. ಪೂಜಾ ರೂಮಲ್ಲಿ ಯಾತಕ್ಕೆ ತಾಮ್ರದ ಬಿಂದಿಗೆ, ತಾಮ್ರದ ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಅಥವಾ ತೀರ್ಥ ಬಟ್ಲಿನಲ್ಲಿ ನೀರಿಡಬೇಕು ಪೂಜಾ ರೂಮಲ್ಲಿ ಅಂತ ನಾಳಿನ ಬ್ಲಾಗಲ್ಲಿ ನಾನು ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೇ ಬ್ಲಾಗಲ್ಲಿ ನಾನು ಹಾಕಿದ್ರೆ ಎಲ್ಲ ಒಂಥರ ಗೋಜಾಗ್ಬಿಡುತ್ತೆ. ಸೊ ಹಂಗಾಗಿ ನಾಳಿನ ಬ್ಲಾಗಲ್ಲಿ ವೆಯ್ಟ್ ಮಾಡಿ. ಇನ್ನು ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ಅಕ್ಕ ಮೀಶೋದಲ್ಲಿ ಡ್ರೆಸ್ಸಸ್ನ ತೋರಿಸಿ ಚೆನ್ನಾಗಿರುತ್ತೆ ನೀವು ತೋರಿಸೋ ಅಂಥ ಡ್ರೆಸ್ಗಳು ಅಂತ. ಖಂಡಿತ ಒಂದು ಬಂದಿದೆ ಆಲ್ರೆಡಿ. ನಾನು ಶ್ವೇತಾ ಅವ್ರ ಶಾಪಲ್ಲಿ ಒಂದಷ್ಟು ಪರ್ಚೇಸ್ ಮಾಡಿರೋದ್ರಿಂದ ಸೊ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಬುಕ್ ಮಾಡಿದ್ದೀನಿ. ಇನ್ನು ಒಂದು ಡ್ರೆಸ್ ಬಂದಿದೆ, ಅದನ್ನು ಕೂಡ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಲಿಂಕ್ ಕೂಡ ಕೊಡ್ತೀನಿ. ಯಾರಾದರೂ ಹಬ್ಬಕ್ಕೆ ಬೈ ಮಾಡೋರು ಆರಾಮಾಗಿ ಬೈ ಮಾಡಿ, ತುಂಬ ಚೆನ್ನಾಗಿದೆ ಅದು ಕೂಡ. ಇನ್ನು ಯಾವ್ಯಾವ ಡ್ರೆಸ್ ತೊಗೊಂಡೆ ಹಬ್ಬಕ್ಕೆ, ಸುಜಿತ್ಗೆ ಏನು ತೊಗೊಂಡೆ, ನನಗೆ ಸ್ಯಾರಿ ತೊಗೊಂಡ, ಡ್ರೆಸ್ಸಸ್ ತೊಗೊಂಡ, ಎಲ್ಲನೂ ಕೂಡ ತೋರಿಸ್ತೀನಿ. ಹೀಗೆ ಬ್ಲಾಗೆಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ ಊಟ ಮಾಡಿಬಿಟ್ಟು ಟೈಮು 2 ಗಂಟೆ ಆಗಿದೆ, ಊಟ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಬೆಳಗಿನ ರೋಟೀನ್ ಶುರುವಾಗ್ತಾ ಇದೆ. ನಾನು ಆಮ್ಲ ಜ್ಯೂಸ್ ಕುಡ್ದಿದ್ದೀನಿ, ಜೊತೆಗೆ ಬ್ಲ್ಯಾಕ್ ಕಾಫಿ. ಸೊ ಅದಾದಮೇಲೆ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ, ಹೊರಗಡೆ ವೀಡಿಯೋಸ್ ಮಾಡೋದಿರುತ್ತೆ, ಮನೆ ಕೆಲಸ. ಸೊ ಹಂಗಾಗಿ ಕೆಲವೊಂದನ್ನು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋನಲ್ಲಿ. ಸೊ ವಾರ್ಮಪ್ ಮಾಡ್ಕೋತಾ ಇದ್ದೀನಿ. ವಾರ್ಮಪ್ ಆದಮೇಲೆ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಮನೆಯಲ್ಲಿ ವಾಲ್ ಇದ್ದೇ ಇರುತ್ತೆ, ಗೋಡೆ ಸಹಾಯದಿಂದ ಎಷ್ಟೆಲ್ಲ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಸೊ ಅದನ್ನು ಕೂಡ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರು ಸ್ಕಿಪ್ ಮಾಡದೆ ಇವತ್ತಿನ ಎಕ್ಸಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ, ನಿಮಗೂ ಕೂಡ ಹೆಲ್ದಿಯಾಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸಣ್ಣ ಅನ್ನೋದಕ್ಕಿಂತ ಹೆಲ್ದಿಯಾಗಿರೋದು ಬಹಳ ಇಂಪಾರ್ಟೆಂಟು ಇವತ್ತಿನ ಕಾಲದಲ್ಲಿ. ಸೊ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗ್ಬೋದು, ಆದರೆ ಆರೋಗ್ಯನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ ಅಂತ ಹೇಳ್ತಾರೆ ನೋಡಿ, ಹಾಗೆ. ಸೊ ಸುಜಿತ್ ಕೂಡ ಇವತ್ತಿನ ಎಕ್ಸಸೈಸ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಜಿತ್ತು. ಸೊ ಸುಮಾರಷ್ಟು ಎಕ್ಸಸೈಸ್ಗಳು ತುಂಬ ಮಾಡ್ತಾರೆ ಸುಜಿತ್ತು. ಸೊ
ಮತ್ತು ಸ್ವಲ್ಪ ವಾರ್ಮಪ್ ಮಾಡಿಕೊಂಡು ಟೈಮ್ ಜಾಸ್ತಿ ಇಲ್ಲ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ಡೈಲಿ ಎಕ್ಸಸೈಸ್ ಮಾಡಬೇಕು ಅನ್ನೋದು ನನ್ನ ಧ್ಯೇಯ. ಸೊ ಹಾಗಾಗಿ ಒಂದಷ್ಟು ವಾರ್ಮಪ್ ಮಾಡಿಬಿಟ್ಟು ನಿಮಗೆ ವಾಲ್ ಸಹಾಯದಿಂದ ಯಾವ್ಯಾವ ಎಕ್ಸಸೈಸ್ಗಳನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಮ್ಯೂಸಿಕ್ನ ತೋರಿಸಿ ಶ್ವೇತಾ ಅವರೇ ಶೇರ್ ಮಾಡಿ ಅಂತೀರಾ. ಸೊ ನೋಡೋಣ, ಆದರೆ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಅಥವಾ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಾನು ಹಾಕ್ಕೊಳ್ಳೋದು ಜಾಸ್ತಿ ಕಾರ್ ಮ್ಯೂಸಿಕ್ ಜಾಸ್ತಿ ಹಾಕ್ಕೋತೀನಿ. ಯಾಕೆಂದರೆ ನನ್ನ ಕಾರ್ಡಿಯೋ ಎಕ್ಸಸೈಸ್ಗಳೆಲ್ಲ ತುಂಬ ಫಾಸ್ಟಲ್ಲಿರುತ್ತೆ. ಸೊ ನನಗೆ ಮೈಂಡ್ಗೆ ಜೋಶ್ ಬರಬೇಕು. ಮ್ಯೂಸಿಕ್ನ ಯಾಕೆ ಹಾಕ್ತೀವಿ ಅಂತ ಅಂದರೆ, ಸೊ ನಮ್ಮ ಟೆನ್ಷನ್ನು, ಸ್ಟ್ರೆಸ್ಸು ಇದೆಲ್ಲ ನಮಗೆ ಸ್ಟ್ರೈನ್ ಆಗ್ತಾಯಿದ್ರೆ ಇದೆಲ್ಲ ನಮಗೆ ಮ್ಯೂಸಿಕ್ ಮೇಲೆ ಗಮನ ಹೋಗಿದಾಗ ಕಾಣಿಸಲ್ಲ ಅದು. ಹಾಗಾಗಿ ಸೊ ನೋಡಿ, ಈ ಥರ ಎಕ್ಸಸೈಸ್ನ 50-50 2 ಟೈಮ್ ಮಾಡಿ ಫಾಸ್ಟಾಗಿ ಮಾಡಬೇಕು. ನಾನು ಈಗೇನು ತೋರಿಸ್ತಾ ಇದ್ದೀನಿ ನೋಡಿ, ಸುಜಿತ್ತು ತೋರಿಸ್ತಾ ಇದ್ದಾನೆ. ಸೊ ಇದನ್ನು ಫಾಸ್ಟಾಗಿ ಮಾಡೋದ್ರಿಂದ ನಿಮ್ಮ ಸೊಂಟದ ಭಾಗ, ಹೊಟ್ಟೆ ಭಾಗ ಇದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಡೈಲಿ ಎಕ್ಸಸೈಸ್ ಜೊತೆಗೆ ಇದನ್ನು ಸೇರಿಸ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹೊಟ್ಟೆ ಕರಗೋದಕ್ಕೆ ಇದು ಕೂಡ ಅಷ್ಟೇ, ನಿಮಗೆ ಸೊಂಟ ಭಾಗ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನಂತೂ ಒಂದೆರಡು ಎಕ್ಸಸೈಸ್ಗಳು ಕೂಡ ನಾನು ತುಂಬ ರೆಗ್ಯುಲರಾಗಿ ಮಾಡ್ತೀನಿ. ಇಲ್ಲಿ ಅಡುಗೆ ಮಾಡ್ತಾ ವಾಯ್ಸ್ ಕೊಡ್ತಾ ಇದ್ದೆ. ಸೊ ಹಂಗಾಗಿ ಸ್ವಲ್ಪ ಕುಕ್ಕರ್ದು ವಿಜುವಲ್ಲು ಡಿಸ್ಟರ್ಬ್ ಮಾಡ್ತಾ ಇದೆ, ತಪ್ಪು ತಿಳ್ಕೊಬೇಡಿ. ನಮ್ಮ ಸೂಜು ಪುಟಾಣಿ ನೋಡಿ ನನ್ನ ಜೊತೆ ಎಷ್ಟು ಚೆನ್ನಾಗಿ ಜಾಯಿನ್ ಆಗಿದೆ ಅಂತ ನೋಡಿ. ಇದು ಟ್ವಿಸ್ಟರ್, ಈ ಥರ ಜಂಪ್ ಮಾಡಿ ಟ್ವಿಸ್ಟ್ ಮಾಡೋದ್ರಿಂದ ಸೊಂಟ ಭಾಗ ತುಂಬಾ ಸಣ್ಣ ಆಗುತ್ತೆ. ಆಮೇಲೆ ನಾನು ಲಿಂಕ್ ಕೊಟ್ಟಿದ್ದೇನೆ, ಮಮ್ಮಿ ಟಮ್ಮಿ ಕರಗಿಸೋ ಅಂಥದ್ದು ಒಂದು ಅಕ್ಯುಪೆನ್ಸ್ನ ನಾನು ಲಿಂಕ್ ಕೊಟ್ಟಿದ್ದೆ, ಅದನ್ನು ಕೂಡ ತರಿಸ್ಕೊಳ್ಳಿ. ಸೊ ಇದನ್ನು ನಾನು 100 ಟೈಮ್ ಮಾಡ್ತೀನಿ. ನಿಮ್ಗೇನಾದರೂ ಬಿಗಿನರ್ಸ್ ಆಗಿದ್ರೆ, ನಾನು ಕೂಡ ಬಿಗಿನರ್ಸ್ ಇದ್ದಾಗ ನಾನು 20 ಟೈಮ್ 30 ಟೈಮ್ ಅಷ್ಟೇ ಮಾಡ್ತಿದ್ದಿದ್ದು. ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ 20 ಟೈಮ್ ಅಷ್ಟೇ ಮಾಡಿ. ಅದನ್ನು ಜಂಪ್ ಮಾಡಿ ಮಾಡೋಕ್ಕಾಗಲ್ಲ, ತುಂಬ ದಪ್ಪ ಇದ್ದೀನಿ ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಮಾಡ್ತಾ ನಿಮಗೇನೆ ಅಭ್ಯಾಸ ಆಗುತ್ತೆ. ನೋಡಿ ಇದನ್ನು ಕೂಡ 100 ಟೈಮ್ 50 ಟೈಮ್ ಮಾಡ್ಕೊಳ್ಳಿ. ಇವಾಗ ಬನ್ನಿ, ನಿಮ್ಮ ಮನೆಯಲ್ಲಿ ವಾಲ್ ಇದ್ದೇ ಇರುತ್ತಲ್ವ, ನಮ್ಮ ಮನೇಲಿ ಇದೇ ವಾಲ್ ಅಷ್ಟೇ ಖಾಲಿ ಇರೋದು, ಇನ್ಯಾವುದು ನಿಮ್ಗೆ ತೋರಿಸ್ಲಿಕ್ಕೆ ಯಾವ ವಾಲು ನನಗೆ ಇಲ್ಲಿ ಸಿಗ್ತಾ ಇಲ್ಲ. ಸೊ ಹಂಗಾಗಿ ನಾನು ಮಾಡ್ಕೊಳ್ಳೋದು ಇಲ್ಲೇ. ಸೊ ಈ ವಾಲಿಂದ ಯಾವ ರೀತಿಯಾಗಿ ಎಕ್ಸಸೈಸ್ಗಳನ್ನ ಮಾಡ್ಬೋದು ನೀವುಗಳು ಸ್ವಲ್ಪ ವೆಯ್ಟ್ ಇದ್ದೀರಾ ಅನ್ನೋದಾದರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ವಾಲ್ನ ಈ ಥರ ಸುಮ್ಮನೆ ಹೆಂಗೆ ಅಂದರೆ ನಮ್ಮ ವೆಯ್ಟು ಕಾಲ ಮೇಲೆ ಬೀಳ್ತಾ ಇರಬೇಕು, ಸುಮ್ಮನೆ ಸಪೋರ್ಟಿಗಷ್ಟೇ ಈ ಥರ ವಾಲ್ ಇಟ್ಕೊಳ್ಳಿ. ಎಷ್ಟು ಫಾಸ್ಟಾಗಿ ಮಾಡೋಕ್ಕಾಗುತ್ತಾ ಆದಷ್ಟು ಅಷ್ಟು ಫಾಸ್ಟಾಗಿ ಮಾಡಿ. ಇಲ್ಲ ಅಷ್ಟು ಫಾಸ್ಟಾಗಿ ನಮ್ಗೆ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ನಿಧಾನವಾಗೇ ಮಾಡ್ಕೊಳ್ಳಿ. ಇದು 50 ಟೈಮ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಬೇಕು. ನಿಮಗೆ 50 ಟೈಮ್ ಆಗಲ್ಲ, ಸುಸ್ತಾಗುತ್ತೆ ಅಂದರೆ 120 ಟೈಮ್ ಆದ್ರೂ ಪ್ರಾಕ್ಟೀಸ್ ಮಾಡಿ. ಇದು ಕೂಡ ನಿಮ್ಮ ಹೊಟ್ಟೆ, ಸೊಂಟ, ಹಿಪ್ಸ್ ಎಲ್ಲನೂ ಕೂಡ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನೇನು ತುಂಬ ಫಿಟ್ಟಾಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ರಿಕ್ವೆಸ್ಟ್ ಇರುತ್ತಲ್ವ ಯಾವ ರೀತಿಯಾಗಿ ಎಕ್ಸಸೈಸ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಇದು ಕೂಡ ನಿಮ್ಮ ಹೊಟ್ಟೆ ಮತ್ತು ಕಾಲು ಏನು ತೊಡೆ ಭಾಗ ಏನಿರುತ್ತೆ, ಸೊ ಅದು ಕರಗೋದಕ್ಕೆ, ಹಿಪ್ಸ್ ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸೈಡು ನೀವು 15 ಟೈಮ್ ಅಥವಾ 20 ಬಾರಿ ಮಾಡಬೇಕಾಗತ್ತೆ. 15 ಬಾರಿ ಅಥವಾ 20 ಬಾರಿ ನಿಮಗೆ ಟೈಮ್ ಇದ್ದರೆ ಇನ್ನೂ ಮಾಡಿ. ಸೊ ನಿಮಗೆ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ಚೆನ್ನಾಗಿ ಅಂದರೆ 30 ಟೈಮ್ ಕೂಡ ಒಂದು ಸೈಡು ನೀವು ಮಾಡ್ಬೋದು. ಸೊ ನಾನು ಇದೆಲ್ಲ ಇವತ್ತು ಮಾಡಿದ್ದು ನಾಳೆ ಮಾಡಲ್ಲ, ನಾಳೆ ಮಾಡಿದ್ದು ನಾಡಿದ್ದು ಮಾಡಲ್ಲ. ಯಾಕೆಂದರೆ ಎಲ್ಲವನ್ನೂ ಮಾಡೋದಕ್ಕೆ ನನ್ನ ಬಾಡಿನೂ ಏನು ಕಂಪ್ಯೂಟರ್ ಅಲ್ವಾ, ಅಥವಾ ಕಂಪ್ಯೂಟರ್ ಅಲ್ವಾ. ಸೊ ಹಾಗಾಗಿ ನನ್ನ ಬಾಡಿನೂ ಸಪೋರ್ಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಒಂದು 3 ಭಾಗಗಳಾಗಿ ಮಾಡ್ಕೊಂಡಿರ್ತೀನಿ. ಒಂದೊಂದು ದಿವಸ ಏನಾದರೂ ಪ್ರಮೋಷನ್ ವೀಡಿಯೋ, ಶ್ವೇತಾ ಅವ್ರ ವೀಡಿಯೋ ಇದ್ದಾಗ ಸ್ಕಿಪ್ ಆಗುತ್ತೆ. ಯಾಕೆಂದರೆ ಇವಾಗಂತೂ ತುಂಬ ಬಿಸಿಲಿದೆ. ಸೊ ಹಾಗಾಗಿ ನಾನು ಕೂಡ ಬೇಗ ಪ್ರಮೋಷನ್ ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡ್ಬಂದು ನಿಮಗೆ ಶೇರ್ ಮಾಡಬೇಕಲ್ವ. ನೋಡಿ ಈ ಥರ ಮಾಡೋದ್ರಿಂದನೂ ನಿಮ್ಗೆ ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ, ನಿಮಗೆ ತೊಡೆ ಭಾಗ ಕಮ್ಮಿ ಆಗುತ್ತೆ. ಇನ್ನು ಈ ಎಕ್ಸಸೈಸ್ ಅಂತೂ ನಾನು ರೆಗ್ಯುಲರಾಗಿ ಮಾಡ್ತೀನಿ. ಯಾಕೆಂದರೆ ನನ್ನ ಫೋಕಸ್ ಇರೋದು ನಾನು ಕಾಲು ತುಂಬ ಸಣ್ಣ ಮಾಡ್ಕೋಬೇಕು ಅಂತ. ಸೊ ಹಂಗಾಗಿ ನಾನು ಕಾಲಿಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳನ್ನ ಜಾಸ್ತಿ ಮಾಡ್ತೀನಿ. ನಿಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದು ಕೂಡ 20 ಟೈಮ್ ಒಂದು ಸೈಡ್ 20 ಟೈಮ್ ಮಾಡಿ, 1 ಟೈಮ್ 20 ಟೈಮ್ ಮಾಡಿ. ಸೊ ಇದು ನಿಮಗೆ ಹೆಚ್ಚಾಗಿ ಕ್ಯಾಲರಿ ಜಾಸ್ತಿ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುವಂಥ ಎಕ್ಸಸೈಸ್. ಸೊ ವಿತೌಟ್ ಸಪೋರ್ಟ್ ಕೂಡ ಮಾಡ್ಬೋದು. ನಿಮಗೆ ವಿತ್ ಸಪೋರ್ಟ್ ಬೇಕು ಅಂತ ಅಂದರೆ ವಾಲ್ ಇಟ್ಕೊಂಡು ಮಾಡೋ ಅಂಥ ಎಕ್ಸಸೈಸ್. ಇದು ಕೂಡ ಅಟ್ಲೀಸ್ಟ್ ಒಂದು 30 ಟೈಮ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನನ್ನ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಥವಾ ಎಕ್ಸಸೈಸ್ ವೀಡಿಯೋಗಳು ಹೆಲ್ಪ್ ಆಗ್ತಾ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಯಾಕೆಂದರೆ ನನಗೂ ಒಂದು ಜೋಶ್ ಬರಬೇಕು, ನನ್ನಿಂದ ನಿಮ್ಗೊಂದಿಬ್ಬರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಆ ಥರ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಹೆಚ್ಚು ಎಕ್ಸಸೈಸ್ಗಳನ್ನ ತೋರಿಸೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನೊಂದು ತೋರಿಸ್ತೆ ಅಲ್ವಾ, ಅದು ಕೂಡ 30 ಟೈಮ್ 20 ಟೈಮ್ ಮಾಡಿ. ಸೊ ಇನ್ನು ಇದು ಮಮ್ಮಿ ಟಮ್ಮಿ ಅಂದರೆ ಹೊಟ್ಟೆ ಭಾಗ ಕರಗಿಸೋದಕ್ಕೆ ಅಥವಾ ನಮಗೆ ಸೊಂಟ ಭಾಗ ಸಣ್ಣ ಆಗಬೇಕು ಅಂದರೆ ಇದನ್ನು ಕೂಡ ಪ್ರತಿದಿನ ಒಂದು 100 ಟೈಮ್ ಮಾಡಿ ಸ್ನೇಹಿತರೆ.
ಸೊ ಇವತ್ತು ಭಾನುವಾರ ಮಾರ್ಚ್ 8. ನೋಡಿ ಬೇಡ ಬಿಸಿಲಲ್ಲಿ ಆಡಬೇಡ, ಚಪ್ಪಲ್ ಹಾಕು, ಖಾಲಿ ಚಪ್ಪಲ್ ಹಾಕು. ಇವೆಲ್ಲ ಬೇಡ ನಮಗೆ ಇಲ್ಲಿ. ನಯಸ್ ನಯಸ್ ಇದೆಲ್ಲ ಬೇಡ, ಪಾಲಿಶ್ ಹೊಡೆಯೋದೆಲ್ಲ ಇಟ್ಟು. ಸೊ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಇವತ್ತು ಮಾರ್ಚ್ 8 ಅಂದರೆ ಇವತ್ತು ವಿಶ್ವ ಮಹಿಳಾ ದಿನ. ಸೊ ನನ್ನ ಕಡೆಯಿಂದ ಎಲ್ರಿಗೂ ಕೂಡ ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೆ ಮತ್ತು ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ಎಲ್ರಿಗೂ ಕೂಡ ವಿಶ್ವ ಮಹಿಳಾ ದಿನದ ಶುಭಾಶಯಗಳು. ಇವತ್ತು ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಶ್ವೇತಾರ್ ಶಬ್ದ ಮೊನ್ನೆ ಎಲ್ಲ ವೀಡಿಯೋ ಆಗದೆ, ನೆನ್ನೆ ಸ್ವಲ್ಪ ಬ್ಯುಸಿ ಆದೆ, ವೀಡಿಯೋ ಎಡಿಟ್ ಮಾಡಲಿಕ್ಕೂ ಟೈಮ್ ಆಗಲಿಲ್ಲ. ಯಾಕೆಂದರೆ ಶಾಪಿಂಗ್ ಹೋಗಿದ್ದೆ. ಶಾಪಿಂಗಲ್ಲಿ ಯಾವ್ಯಾವ ಸ್ಯಾರಿ ತೊಗೊಂಬಂದಿದ್ದೀನಿ, ಏನು ಎತ್ತ ಅಂತ ತೋರಿಸ್ತೀನಿ. ಮೇಯ್ನಾಗಿ ರೋಹಿತಿಗೆ ಬಟ್ಟೆ ತೊಗೊಂಬಂದೆ. ಇವತ್ತು ರಾಜಾರಾಮ್ಗೆ ಹೋಗಿದ್ದು ವೀಡಿಯೋ ತೋರಿಸಿದ್ದೀನಿ ನೋಡಿ. ರಾಜಾರಾಮ್ಗೆ ಹೋಗಿ ಸುಜಿತ್ಗೆ ಬಟ್ಟೆಗಳನ್ನ ತೊಗೊಂಬಂದೆ. ಮಕ್ಕಳ ಬಟ್ಟೆ ಮೇಯ್ನಾಗಿ ಯಾರಿಗಾದ್ರೂ ಬೇಕಂತಂದರೆ ರಾಜಾರಾಮಲ್ಲಂತೂ ಕಣ್ಣಿಗೆ ಬೇಕಾಯ್ತು ಬಟ್ಟೆಗಳು. ಅದರಲ್ಲೂ ಹೆಣ್ಮಕ್ಳಿಗಂತೂ ಆ ಬಟ್ಟೆಗಳು ನೋಡ್ತಾ ಇದ್ದರೆ ನನಗೊಂದು ಹೆಣ್ಮಗು ಇರಬಾರ್ದಾಗಿತ್ತ ಅಂತ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿದ್ದಾವೆ ಬಟ್ಟೆಗಳು. ಸುಜಿತ್ ಕೆಲವೊಂದು ಸ್ವಲ್ಪ ಬಟ್ಟೆಗಳು ತೊಗೊಂಬಂದೆ. ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಟೈಟ್ ಆಗ್ತಿದೆ, ಅವ್ನಿಗೆ ಎಲ್ಲೇ ಬಟ್ಟೆ ತಂದರೂ ಟೈಟ್ ಆಗ್ತಾಯಿದೆ ಇತ್ತೀಚೆಗೆ. ಸೊ ಇವಾಗ ರೋಹಿತ್ ಕಳಿಸಿ ಸ್ವಲ್ಪ ಎಕ್ಸ್ಚೇಂಜಿಗೆ ಕಳಿಸ್ಬೇಕು. ಇನ್ನು ಅಲ್ಲೂ ಕೂಡ ಹೊಸ ಹೊಸ ಡ್ರೆಸ್ಗಳು, ಒಳ್ಳೆ ಕಲೆಕ್ಷನ್ ತಗೊಂಬಂದಿದ್ದಾರೆ ಡ್ರೆಸ್ಗಳು. ಇನ್ನೊಂದು ಏನು ಅಂತಂದರೆ, ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಮಂಗಳವಾರ ಗ್ರಹಣ ಆಚರಣೆ ಮಾಡಿರಲಿಲ್ವಾ, ಹಬ್ಬ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ನಾನು ವೀಡಿಯೋಸ್ನ ಎಲ್ಲ ಫುಲ್ಲಾಗಿ ನೋಡಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ. ಯಾಕೆಂದರೆ ಇಷ್ಟೊಂದೆಲ್ಲ ದೇವ್ರ ಬಗ್ಗೆ ಭಯ ಭಕ್ತಿ ಇಟ್ಕೊಂಡು ಇಷ್ಟೊಂದೆಲ್ಲ ಆಚರಣೆ ಮಾಡ್ತೀನಿ. ಸೊ ಅದನ್ನೆಲ್ಲ ತಿಳ್ಕೊಂಡಲೇ ಯಾವುದೇ ಕಾರಣಕ್ಕೂ ನಾನು ಅದೆಲ್ಲ ಮಾಡಲ್ಲ. ನಮ್ಮ ದೇವರಾಯನ ದುರ್ಗದಲ್ಲೇ ಆ ಭಗವಂತನ ತೇರೇ 1 ಗಂಟೆಗೆ ಹೇಳೋದು. ಗ್ರಹಣ ಇದ್ದರೂ ಕೂಡ ಗ್ರಹಣ ಇರೋದು ಮೇನ್ ತಿಳ್ಕೊಳ್ಳಿ 3:15 ಆಯಿತಾ. 6:45ವರೆಗೂ ಗ್ರಹಣ ಇರೋದು. ಸಂಜೆ 3 ನಮ್ಮ ಇದರಲ್ಲಿ ಕಾಣಿಸ್ಕೊಳೋದು, ಗೋಚರ ಆಗೋದು ಅಂತಂದರೆ 3:15 6:45ವರೆಗೂ ಇದೆ ಗ್ರಹಣ. ಸೊ ನಮ್ಮ ದೇವರಾಯನ ದುರ್ಗದಲ್ಲೇ ಕೂಡ ದೊಡ್ಡ ಜಾತ್ರೆ, ಬ್ರಹ್ಮರಥೋತ್ಸವ ಅದು ಮೇಯ್ನಾಗಿ. ಆ ಮಹಾವಿಷ್ಣುನ ಸುಮ್ಮನೆ ಹಂಗೆಲ್ಲ ಮಾಡಲ್ಲ ಅಲ್ವಾ. ಸೊ ಎಲ್ಲ ತಿಳ್ಕೊಂಡೇ ನಾವು ದೇವರಾಯನ ದುರ್ಗದಿಂದ ಇನ್ಫಾರ್ಮೇಷನ್ ತೊಗೊಂಡೇ ಮಾಡಿರ್ತೀವಿ. ಸೊ ಬೆಳಗ್ಗೆ ದೇವರಾಯನ ದುರ್ಗದಲ್ಲಿ 1:15 ತೇರನ್ನ ಎಳೆದು ಮುಗಿಸಿ, ರಿಟನ್ನು ಎಳೆದು ಮುಗಿಸಿ 2 ಗಂಟೆಯಷ್ಟು ಒಳಗೆ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಇನ್ನು ರಾತ್ರಿ 8 ಗಂಟೆಗೆ ದೇವಸ್ಥಾನ ಓಪನ್ನು. ಯಾವುದೇ ದರ್ಶನಕ್ಕೆ ಅವಕಾಶ ಇರಲಿಲ್ಲ ದೇವರಾಯನ ದುರ್ಗದಲ್ಲಿ. ಅಲ್ಲಿಗೆ ತೇರೇ ಎಳೆದಿದ್ದಾರೆ ಅಂತಂದರೆ ನಾವು ಜಾತ್ರೆ ಮಾಡೋದ್ರಲ್ಲಿ, ತೇರಬ್ಬ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ. ತಪ್ಪು ತಿಳ್ಕೊಬಿಡಿ ಕಮೆಂಟ್ ಹಾಕಿರೋರು. ಸೊ ನಾವೆಲ್ಲನೂ ತಿಳ್ಕೊಂಡೇ ಪ್ರತಿಯೊಂದು ದೇವ್ರ ಕಾರ್ಯ ಮಾಡೋ ಅಂಥದ್ದು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎಷ್ಟೊತ್ತಾಗಿತ್ತು ಹೇಳಿ ಪೂಜೆ? 9:30 10 ಗಂಟೆ ಒಳಗೆ ಊಟನೂ ಮುಗಿಸ್ಬಿಟ್ಟಿದ್ವಿ ನಾವೆಲ್ಲರೂ ಊಟ ಮಾಡಿ. ಸೊ ನಾವು 8:30 ಫುಲ್ಲಾಗಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ನಾನು ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ತೇರು ಎಷ್ಟೊತ್ತಿಗೆ ಹೇಳಿದ್ರು, ಏನು ಎತ್ತಕ್ಕಲ್ಲ ಅಂತ. ಸೊ ಹಂಗೆಲ್ಲ ನಾವು ಗ್ರಹಣ ಆಚರಣೆ ಮಾಡೋದು ಅಂದರೆ ಹೇಗೆ ನನಗೆ ಗೊತ್ತಾಗಲಿಲ್ಲ, ಗ್ರಹಣ ಆಚರಣೆ ಮಾಡೋದು ಹೇಗೆ ಅಂತ. ಸೊ ಎಲ್ಲದಕ್ಕೂ ಸ್ವಲ್ಪ ದರ್ಬೆಗಳನ್ನ ಹಾಕಿ ಗ್ರಹಣ ಆದಮೇಲೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೋ ಅಂಥದ್ದು ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ. ಸೊ ನಮ್ಮ ಮನೆಯಲ್ಲಿ ತೇರು ಇದ್ದಿದ್ದರಿಂದ ದೇವರಾಯನ ದುರ್ಗದ ತೇರೇ 1:15 ಎಳೆದು ಕ್ಲೋಸ್ ಮಾಡಿದರು. ಸೊ ನಾವು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಸ್ವಾಮಿದು ಆರತಿ ಎಲ್ಲ ಮಾಡಿ ಮುಗಿಸಿದ್ವಿ. ಇನ್ನು ಸಂಜೆಗೆ ನಾವು ಕೂಡ ಸ್ನಾನ ಮುಗಿಸಿ ಮತ್ತೆ ದೇವ್ರ ದೀಪ ಹಚ್ಚಿದಂಥದ್ದು. ಸೊ ಇದು ನಮ್ಮ ಆಚರಣೆ ನಾವು ಮಾಡಿದ್ದೀವಿ. ಸೊ ಕೇಳಿದ್ರು ಗ್ರಹಣಾಚರಣೆ ಮಾಡಿಲ್ವಾ, ಹಬ್ಬ ಮಾಡಿಬಿಟ್ಟಿದ್ದೀವಿ ಅಂತ. ಇಲ್ಲ ಸ್ನೇಹಿತರೆ, ಎಲ್ಲ ತಿಳ್ಕೊಂಡೇ ಮಾಡ್ತೀನಿ. ಯಾಕೆಂದರೆ ನನ್ನ ಬ್ಲಾಗ್ಗಳನ್ನ ನೀವು ನೋಡ್ತಾ ಇರ್ತೀರ. ಯಾವುದೇ ಹಬ್ಬ ಹರಿದಿನ ಏನೇ ಮಾಡಿದ್ರು ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಲ್ಲೇ ನಾನು ಯಾವುದೇ ಹಬ್ಬನೂ ಮಾಡಲ್ಲ ಆಯಿತಾ. ನೀವು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸೊ ಇನ್ನೊಂದೇನು ಅಂತಂದರೆ, ಸಾರಿಗಳನ್ನ ತೋರಿಸ್ಬೇಕು. ನಾಳಿನ ಬ್ಲಾಗಲ್ಲಿ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನು ಅಂತಂದರೆ, ಊರಲ್ಲಿ ಈಗ ಮಂಗಳವಾರ ತೇರಬ್ಬ ಆಯಿತು, ಇನ್ನು ಬುಧವಾರ ಊರಿಗೆ ಹೋಗಿದ್ವಿ, ಶನ್ಮದೇವ್ರು ಕರೆಸಿದ್ವಿ. ಸೊ ಅದ್ರ ಬ್ಲಾಗ್ನ ನಾನು ಇನ್ನೂ ಶೇರ್ ಮಾಡಿಲ್ಲ. ನಾನು ನಿಮಗೆ ತುಂಬ ಲೇಟ್ ಆಯಿತು. ಯಾಕೆಂದರೆ ನಿನ್ನೆ ಶೇರ್ ಮಾಡೋಣ ಅಂದರೆ ಮಕ್ಳಿಗೆ ಬಟ್ಟೆ ತರಕ್ಕೆ ಹೋದೆ, ಫುಲ್ ಬ್ಯುಸಿ ಆದೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬಂದ್ಬಿಡಿ. ಸೊ ಚಂದೇವ್ರದ್ದು ಊಟ ಪೂಜೆ ಎಲ್ಲ ಹೆಂಗಿತ್ತು ಅಂತ ಹೋದ ವರ್ಷವೂ ಕೂಡ ನಾನು ತೋರಿಸಿದ್ದೀನಿ. ಸೊ ಈ ವರ್ಷ ನನಗೊಂದು ಆಸೆ, ನಮ್ಮ ದೇವರು ನಮ್ಮ ಊರಿಗೆ ಬಂದಾಗ ಅದು ನಮ್ಮ ಊರಿಗೆ ಬರೋದೇ ಒಂದು ಪುಣ್ಯ ನಮಗೆ ಆಯಿತಾ. ಅದನ್ನು ನನ್ನ ವೀಡಿಯೋದಲ್ಲಿ ತೋರ್ಸೋದು ನನಗಿನ್ನೂ ಪುಣ್ಯ. ಸೊ ಹಂಗಾಗಿ ವೀಡಿಯೋನಲ್ಲಿ ಲೇಟಾಗಿ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ.
ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಒಳ್ಳೇದಿರಲಿ ಕೆಡಿ ಸ್ನೇಹಿತರೆ. ರೋಹಿತ್ತು ಕಳ್ಸೋಣ ಅಂತಿದ್ದೀನಿ ಡ್ರೆಸ್ ಚೇಂಜ್ ಮಾಡೋಕ್ಕೆ. ಸೊ ಯೋಚನೆ ಮಾಡ್ತಾ ಇದ್ದೀನಿ ನಾನು ಕೂಡ, ನಾನೇ ಹೋಗ್ಲಾ. ಇಲ್ಲೇನಾಗಿದೆ ಅಂದರೆ ಈ ರೋಡ್ ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ಏನೋ ದೇವ್ರ ದಯದಿಂದ ನಮ್ಮೂರು ರೋಡು ರೆಡಿ ಆಗ್ತಾಯಿದೆ. ನಮ್ಮೂರು ರೋಡು ಅಂದರೆ ಇದು ಗುಬ್ಬಿನೇ. ಸೊ ನಾವು ಸ್ವಲ್ಪ ಒಳಗಡೆ ಇರೋದು. ಸೊ ಹಾಗಾಗಿ ಸ್ವಲ್ಪ ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಎಷ್ಟೋ ವರ್ಷ ಆಗಿತ್ತಂತೆ ಈ ರೋಡ್ ಮಾಡಿ, ನಮ್ಮ ಮನೆ ಹತ್ರ ಇರೋ ರೋಡು. ಸೊ ಫೈನಲಿ ಇವತ್ತು ರೆಡಿ ಮಾಡ್ತಾ ಇದ್ದಾರೆ. ಇವಾಗ ದೇವ್ರ ದಯದಿಂದ ರೋಡ್ ಒಂದು ರೆಡಿ ಆಗಿಬಿಟ್ರೆ ನಮ್ಮ ಮನೆಯವ್ರಿಗೆ ಓಡಾಡೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೊರಟಿದ್ದೀನಿ. ನೆನ್ನೆ ತುಮಕೂರಲ್ಲಿ ನಾನು ಸುಜಿತ್ಗೇನು ಪರ್ಚೇಸ್ ಮಾಡಿಲ್ಲ. ಸೊ ಇವಾಗ ರಾಜಾರಾಮ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಕಲೆಕ್ಷನ್ ಏನೇನಿದೆ ಅಂತ. ರೋಹಿತ್ಗಾಯಿತು, ನಂದು ಆಯಿತು. ಸ್ಯಾರಿಗಳು ಏನೇನು ತಂದಿದ್ದೀನಿ ಅಂತ ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ NS ಅಲ್ಲಿ ಯಾವ ಸ್ಯಾರಿಗಳು ತೊಗೊಂಬಂದಿದ್ದೀನಿ ಅಂತ. ಬನ್ನಿ, ಇವಾಗ ಟೈಮ್ ಆಗುತ್ತೆ, ಹೋಗೋಣ. ಬಂದು ರೈಸ್ ಮಾಡಿಟ್ಟಿದ್ದೀನಿ, ಎಣ್ಣೆ ಹಾಕೊಳ್ಳೋ. ಸುಜಿತ್ಗೆ ಬಟ್ಟೆ ತರೋಣ ಅಂತ ರಾಜಾರಾಮಿಗೆ ಬಂದೆ. ಅದ್ಭುತವಾದ ಕಲೆಕ್ಷನ್ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳು ಬಟ್ಟೆ ನೋಡ್ಬಿಟ್ರಂತೂ ಸ್ನೇಹಿತರೆ. ಸುಜಿತ್ಗೆ ಬಿಟ್ಟು ನಾನು ಹೆಣ್ಮಕ್ಳು ಬಟ್ಟೆ ನೋಡ್ಕೊಂಡು ಕುಂತಿದ್ದೆ ನೋಡಿ. ಆಮೇಲೆ ಅಯ್ಯೋ ನಿನ್ನ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಯುಗಾದಿ ಬಂತು ಅಂದರೆ ರಾಜಾರಾಮಲ್ಲಿ ಫುಲ್ ರಶ್ಶು, ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಬೇಗ ಹೋಗಿ ಬಟ್ಟೆಗಳನ್ನ ತೊಗೊಳ್ಳಿ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಒಳ್ಳೊಳ್ಳೆ ಪ್ಯಾಟ್ರನ್ ಇರುತ್ತೆ. ನಮ್ಮ ಸುಜಿತ್ ಹುಟ್ಟಾಗಿಂದನೂ ಇವ್ರ ಶಾಪ್ತೆ ಬಟ್ಟೆ ಹಾಕೋದು ನಾನು. ನೋಡಿ, ನನಗೂ ಖುಷಿ ತಡೆಯೋದಕ್ಕಾಗಲಿಲ್ಲ. ಒಂದೆರಡು ಹೆಣ್ಮಕ್ಳು ಬಟ್ಟೆಗಳು ಕೂಡ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ತೊಗೊಂಬಂದೆ ಅಂತ ಖಂಡಿತ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಅಂತೂ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ, ತುಂಬ ಒಳ್ಳೆಯದು. ಬಿಸಿಲಿಗೆ ಕೈಕಾಲು ಉರಿ ಈ ಥರ ಎಲ್ಲ ಇದ್ದರೆ ತುಂಬ ಬೇಗ ಕಡಿಮೆ ಆಗುತ್ತೆ. ನೀರಂತೂ ಬೇಸಿಗೆನಲ್ಲಿ ಸಿಕ್ಕಾಬಟ್ಟೆ ಕುಡಿಬೇಕು. ಯಾಕೆ ಅಂತಂದರೆ ನೀರು ಕಡಿಮೆ ಕುಡೀರಿ. ಬಾಯಾರಿಕೆ ಆದಂಗೆ ಮಾತ್ರ ಕುಡಿಯೋದೆಲ್ಲ, ಹೋಗಿ ಬಂದು ಕುಡಿತಾ ಇರಬೇಕು ನೀರನ್ನ ಬಿಸಿಲಲ್ಲಿ. ಮಜ್ಜಿಗೆ, ನೀರು. ಸೊ ಆದಷ್ಟು ಶುಗರ್ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಇನ್ನು ನೀರು ಕಡಿಮೆ ಕುಡಿದ್ಬಿಟ್ರಂತೂ ಹೇರ್ ಎಲ್ಲ ಡ್ರೈ ಆಗಿ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಬಾಡಿ ಎಲ್ಲ ಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀರನ್ನ ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ. ಇನ್ನು ಮೈಸೂರು ಸಿಲ್ಕ್ ಸ್ಯಾರಿನೂ ತೊಗೊಂಡಿದ್ದೀನಿ, ಡಿಸೈನರ್ ಸ್ಯಾರಿ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಸ್ಟಿಚ್ ಮಾಡಿರೋಂಥ ಬ್ಲೌಸ್ನೂ ಕೂಡ ತೋರಿಸ್ತೀನಿ. ನಾನು ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂತ ನಿಮಗೂ ಗೊತ್ತಿದೆ, ಅದನ್ನು ಕೂಡ ತೋರಿಸ್ತೀನಿ. ಸ್ವಲ್ಪ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ಇಟ್ಕೊಳ್ಳೋಣ. ನಮ್ಮ ಮನೆಯವ್ರು ಆಮೇಲೆ ಊಟ ಮಾಡ್ತಾರಂತೆ, ಯಾಕೆಂದರೆ ಈಗ ಥೆರಪಿ ಮಾಡೋಗಿದ್ದಾರೆ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅವರು. ಬೆಳಗ್ಗೆ ತಿಂಡಿ ದೋಸೆ. ನಾನೇನು ಮಾಡ್ಕೊಂಡಿದ್ದೆ ಅಂತ ಅಂದರೆ, ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಪಾಲಕ್ಕು ಹೆಸರು ಕಾಳು ನೆನೆಸಿದ್ದು ಹಾಕ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಡಲೆಕಾಳ್ದು ಒಂದು ರೆಸಿಪಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಕಡಲೆಕಾಳು ಕರಿ. ಡಯಟ್ ಮಾಡೋರ್ಗೂ ಹೆಲ್ಪ್ ಆಗುತ್ತೆ. ಧಾರಾಳವಾಗಿ ತಿನ್ಬೋದು ಕಡಲೆಕಾಳು. ನೆನೆಸಿರೋಂಥ ಕಾಳುಗಳನ್ನ ಯಾವ್ದು ಬೇಕಾದ್ರೂ ತಿನ್ಬೋದು, ಅದರಲ್ಲೂ ಕಡಲೆಕಾಳು ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಸ್ನೇಹಿತರೆ. ಸೊಪ್ಪು ತಿನ್ನಬೇಕು ಬಿಸಿಲಲ್ಲಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಬಾಡಿ ಕೂಡ ತಂಪಾಗುತ್ತೆ. ಸೊ ನೋಡಿ, ನಾನು ರಾಗಿ ಮುದ್ದೆ ಇಟ್ಕೊಂಡು ಊಟ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಆಮೇಲೆ ಸಿಗ್ತೀನಿ ಊಟ ಮಾಡಿ. ಕ್ವಿಕ್ಕಾಗಿ ಕಡಲೆಕಾಳು ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನೇನು ಐಟಮ್ ಬೇಕು ಅಂತಲೂ ತೋರಿಸ್ತೀನಿ. ಕ್ವಿಕ್ಕಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 2 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. 1 ಇಂಚಷ್ಟು ಶುಂಠಿ, ಮತ್ತು ಇದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ, ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಈರುಳ್ಳಿ, 1-2 ಟೊಮೊಟೊ. ಸೊ ಇಲ್ಲಿ ಮೆಣಸು ಕೂಡ ಹಾಕ್ಕೊಳ್ಳಿ, ಸ್ಕಿಪ್ ಆಗಿಬಿಟ್ಟಿದೆ. 4 ಮೆಣಸು ಹಾಕ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಸೊ ಏನು ಗೊತ್ತಾ, ದಿನಾ ಬೆಳಗ್ಗೆ ಎದ್ದು ಏನಪ್ಪ ಚಪಾತಿ ದೋಸೆಗೆ ಸೈಡ್ ಡಿಶ್ ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇದ್ದರೆ, ಸೊ ಇದನ್ನು ಡೆಫಿನೆಟ್ಟಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಸೊ ನೋಡಿ, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಕಾಳು 1 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಸ್ವಲ್ಪ ಗರಂ ಮಸಾಲನೂ ಕೂಡ ಸೇರಿಸ್ಕೊಳ್ಳಿ, 1 ಸ್ಪೂನಷ್ಟು. ಸೊ ಇದೇ ಬೇಜಾನ್ ಆಗೋಗುತ್ತೆ ಮಸಾಲ ನಿಮಗೆ. ಸೊ ಬೆಳಗ್ಗೆ ಎದ್ದು ನಿಮಗೂ ಟೆನ್ಷನ್, ನನಗೂ ಟೆನ್ಷನು, ಚಪಾತಿಗೆ ಏನು ಮಾಡೋದು, ಬಾಕ್ಸ್ಗಳಿಗೆ ಏನು ಮಾಡೋದು ಅಂತ ಟೆನ್ಷನ್ ಆಗ್ತಿರತ್ತಲ್ವ. ಮಸ್ಟ್ ಆ್ಯಂಡ್ ಶುಡ್ಡಾಗಿ ಮಾಡಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು, ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಚೆನ್ನಾಗಿ ರುಬ್ಕೊಳ್ಳಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಪ್ಲೈನು ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೋಬೋದು. ನಾನೇನು ಹಾಕ್ಕೊಂಡಿಲ್ಲ ಇಲ್ಲಿ. ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ಕಡಲೆಕಾಳು ಏನು ಗೊತ್ತಾ ಸ್ನೇಹಿತರೆ, ಮೊಳಕೆ ಬರೆಸ್ಬಿಡಿ ಬೆಸ್ಟು. ಯಾಕೆಂದರೆ ಇಲ್ಲಿ ನಾನು ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ, ಮೊಳಕೆ ಬಂದಿಲ್ಲ. ಸೊ ಹಂಗಾಗಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಮೊಳಕೆ ಬರೆಸ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳಿ, ಅದಕ್ಕೆ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಾಳು, ಅದ್ರ ಜೊತೆಗೆ ಕರಿಬೇವನ್ನ ಹಾಕೋತಾ ಇದ್ದೀನಿ.
ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೇನು ಈರುಳ್ಳಿ ಹಾಕಿಲ್ಲ, ರುಬ್ಬೋದಕ್ಕೆ ಹಾಕಿದ್ದೀವಲ್ವಾ. ಸೊ ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ, ಯಾಕೆಂದರೆ ಎಲ್ಲ ಹಸಿದೇ ರುಬ್ಬಿದ್ದೀವಲ್ವಾ. ಸೊ ಇನ್ನು ಕಾಳು ಕೂಡ ಹೇಳ್ತೀನಿ ಮುಂದೆ. ಬೇಬಿ ಪಟೋಟೊ ಅಂತ ಸಿಗುತ್ತೆ ನೋಡಿ, ಚಿಕ್ಕ ಚಿಕ್ಕ ಪೊಟಾಟೊ, ಅದನ್ನು ಹಾಕ್ಕೊಬಿಡಿ. ನಾನು ಇಲ್ಲಿ ತರಿಸಿರ್ಲಿಲ್ಲ, ಮರ್ತುಬಿಟ್ಟಿದ್ದೆ, ಕ್ವಿಕ್ಕಾಗಿ ಮಾಡೋದ್ನಲ್ವಾ. ಸೊ ಅದಿಲ್ಲ ಅಂದರೆ ತೊಂದರೆ ಇಲ್ಲ, ದಪ್ಪು ಆಲೂಗಡ್ಡೆನೇ ಈ ಥರ ದಪ್ಪದಾಗಿ ಜಾಸ್ತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲ ಬೇಬಿ ಪಟೋಟೊ ತರಿಸ್ಕೊಂಡು ಹಾಗೆ ಎರೆದ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ಇಲ್ಲಿ ಕಡಲೆಕಾಳು ನೆನೆಸಿರೋದು ಹಾಕ್ಕೋತಾ ಇದ್ದೀನಿ. ಮೊಳಕೆ ಬರೆಸ್ಬಿಡಿ, ಬೆಸ್ಟು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎರಡನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಕಡಲೆಕಾಳ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ, ಮಿಕ್ಸಿ ಜಾರು ತೊಳೆದಿರೋ ಅಂಥ ಅದನ್ನೇ ನೀರು ಹಾಕಿ ಸ್ವಲ್ಪ ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ಯಾಕೆ ಬೆಂದ ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ. ನಮಗೆ ಈ ಸೈಡ್ ಡಿಶ್ ಅಂದಮೇಲೆ ಚಪಾತಿಗೆ ಮತ್ತು ದೋಸೆಗೆಲ್ಲ ಸ್ವಲ್ಪ ಏನು ಗ್ರೇವಿ ತಿನ್ನೋಕ್ಕೆ ಈಸಿಯಾಗಿರಬೇಕಲ್ವ, ತುಂಬ ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ನಿಮಗೆ ಗೊತ್ತಿದೆ, ಪನ್ನೀರ್ ಮಸಾಲ ಎಲ್ಲ ಮಾಡ್ತಿರಲ್ವ, ಆ ರೀತಿ ಗ್ರೇವಿನ ಮಾಡಿಕೊಡಿ ತಿಕ್ಕಾಗಿ. ಸೊ ಸ್ವಲ್ಪ ಮೊದಲೇ ಉಪ್ಪು ಹಾಕಿದ್ದೀವಿ, ಅದು ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು 3 ವಿಷಲ್ಲು, ಕಡಲೆಕಾಳು ಚೆನ್ನಾಗಿ ಬೇಯಬೇಕು, ಒಂದು 3 ವಿಷಲ್ಲು ಬರೆಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಕಡಲೆಕಾಳು ಕರಿ, ಚಪಾತಿ, ಪೂರಿ ಜೊತೆಗೆ ದೋಸೆ, ಈ 3ಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿವತ್ತು ಹೆಸರು ಕಾಳು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ ಆಗ್ತಾ ಇದೆ ನಿಮಗೆ ನನ್ನ ವಿಡಿಯೋಗಳು ಅಂತ ಅನ್ಕೋತೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.